ನಾಡಿನ ಜನತೆಗೆ 79ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಶುಭ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ಭಾರತದ ಎಲ್ಲ ಮೂಲೆಗಳು ಕೂಡ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಸ್ವರ್ಣ ಅಕ್ಷರ ಬರ್ತಕ್ಕಂಥ ಈ ದಿನವನ್ನ ಈ ಸುಸಂದರ್ಭದಲ್ಲಿ ಈ ಅವಕಾಶನ ಕಲಿಸ್ಕೊಂಡಿರ್ತಕ್ಕಂಥ ಫಸ್ಟ್ ಜನತೆಗೆ ಅನ್ಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಈ ತಾಲೂಕು ದಂಡಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಆಯುಕ್ತರು ನಗರಸಭಾ ಅಧ್ಯಕ್ಷರು ನಗರಸಭಾ ಸದಸ್ಯರು ಹಾಗೂ ಕೋಚ್ ನಿರ್ದೇಶಕ ಸಾರ್ವಜನಿಕರು ಡಿಸಿ ನಿರ್ದೇಶಕ ಲಭ್ಯದವರು ಹಾಗೂ ನನ್ನ ಗೌರವ ಮುಖ್ಯ ಭಾಷಕರಾಗಿ ನನ್ನ ಗೌರವಿರ್ತಕ್ಕಂಥ ರಂಗಪ್ಪ ಅವರು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮನ ನಿರ್ವಹಣೆ ಮಾಡತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ ವಿಶೇಷವಾಗಿ ಮಾಧ್ಯಮ ಮಿತ್ರರು ಹಾಗೂ ಈಗ ತಾನೇ ನಮ್ಮ ಜೊತೆ ಹೊಸೂರಾಗಿ ಬಂದಿರ್ತಕ್ಕಂಥ ಡಿಎಸ್ಪಿ ಆಗಿರ್ತಕ್ಕಂಥ ಮೇಡಮ್ ಅವರು ಈ ಕಾರ್ಯಕ್ರಮ ಸುಂದರವಾಗಿ ಬರ್ಬೇಕಂತ ಎಲ್ಲ ಶಾಲೆಯ ಮಕ್ಕಳು ಕೂಡ ನಾವೆಲ್ಲ ಸೇರಿದ್ವಿ. ಇವತ್ತು ಯಾವ ಪೂರ್ವಜನ್ಮರ ಪುಣ್ಯ ಅಂತ ಗೊತ್ತಿಲ್ಲ, ಇಂತಹ ಕಾರ್ಯಕ್ರಮವನ್ನ ಬಹುಶಃ ಅಂದೇ ದೇವರು ನಿಗದಿ ಮಾಡಿದ್ರು ಅಂತ ಅನ್ಸುತ್ತೆ. ನಾನು ಕೂಡ ಕನ್ನಡ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಓದಿ ನಾನು ಕೂಡ ನೂರಾರು ಕನಸುಗಳನ್ನ ಕಟ್ಕೊಂಡು ಇವತ್ತು ನನ್ನ ವಿದ್ಯಾಭ್ಯಾಸ ನಿಲ್ಲಿಸಿ ನಂದೇ ಸೇರಿಸಿ ಕೆಲಸವನ್ನ ಮಾಡಿಕೊಂಡು ರಾಜಕಾರಣಿ ಬಂದು ಇವತ್ತು ನಾನು ಕೂಡ ಕನಸನ್ನು ಕೂಡ ಕಾಣಲಿಲ್ಲ. ಒಬ್ಬ ಶಾಸಕರಾಗಿ ಇವತ್ತು ಅಧ್ಯಕ್ಷರಾಗಿ ಸ್ವತಂತ್ರ ಮಾಡ್ತಾರೆ ಅಂತ ಅನ್ಕೊಂಡಿಲ್ಲ. ಪುಣ್ಯವಾಗಿ ಇವತ್ತು ಈ ಕಾರ್ಯಕ್ರಮ ನನಗೆ ಸಿಕ್ಕಿದೆ. ಬಹುಶಃ ನಾವೆಲ್ಲ ಇಡೀ ಭಾರತ ದೇಶದಲ್ಲಿ ಕೂಡ ಈ ಒಂದು ಸ್ವತಂತ್ರ ಬರ್ತಕ್ಕಂಥ ಮಹನೀಯರನ್ನ ನೆನೆಸ್ಕೊಳ್ತಾ ಇದೀವಿ. ಮಹಾತ್ಮ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇವರೆಲ್ಲ ನೆನೆಸ್ಕೊಳ್ತಾ ಇದೀವಿ. ಆದ್ರೆ ಈ ಮುಳಬಾಗ ತಾಲೂಕಿನಲ್ಲಿ ಅವರದೇ ಆದ ಶೈಲಿಯಲ್ಲಿ ಮುಳಬಾಗ ತಾಲೂಕು ಅವರದೇ ಆದ ಶೈಲಿ ಕೆಲವು ಮಹನೀಯರು ನಾನು ಈ ಬಂದಾದ್ಮೇಲೆ ತಿಳ್ಕೊಂಡೆ. ಮಹನೀಯರು ಸ್ವತಂತ್ರಕ್ಕೋಸ್ಕರ ಅವರು ಹೋರಾಟಕ್ಕೆ ಭಾಗವಹಿಸತಕ್ಕಂಥ ಮಹಿಳೆಯರು ಕೂಡ ಈ ಮುಳಬಾಗ ತಾಲೂಕಲ್ಲಿ ಇದ್ದಾರೆ. ಸೊ ಅವರನ್ನು ನೆನೆಸ್ಕೊಳ್ತಕ್ಕಂಥ ದಿನ ಕೂಡ ಇವತ್ತು ನಮ್ದಾಗಿದೆ. ಇವತ್ತು ಭಾರತ ದೇಶದ ಮಹಾತ್ಮ ಗಾಂಧಿನ, ನೆಹರೂರನ್ನ, ಇನ್ನೊಬ್ಬರೆಲ್ಲ ನೆನೆಸ್ಕೊಳ್ತಾ ಇರ್ತೀವಿ ಮನೆಯನ್ನ. ಆದ್ರೆ ಈ ಲೋಕಲ್ ಅಲ್ಲಿ ಈ ಮುಳಬಾಗ ತಾಲೂಕಲ್ಲಿ ಅವರದೇ ಆದ ಶೈಲಿಯಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಅವರ ಭಾಗಿಯಾಗಿರ್ತಕ್ಕಂಥ ಕೆಲವು ಮಹನೀಯರನ್ನ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತಾಗಿದೆ. ಇವತ್ತು ನಮ್ಮ ಎಮ್ಮೆ ಕೃಷ್ಣಪ್ಪರು ಮತ್ತು ಎಮ್ಮೆ ಅಂಕಪ್ಪರು ಅವರದೇ ಆದ ಶೈಲಿಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದರು. ಹಾಗೆ ನಮ್ಮ ಪುಟ್ಟಣ್ಣ ಮತ್ತು ಅಜ್ಜಮ್ಮರು ಕೂಡ ಇವತ್ತು ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದರು ಬಲದಲ್ಲಿ. ಇವತ್ತು ಅಂತ ಮನೆಯ ಬಲ ಒಟ್ಟುವುದೇ ಬಹುಶಃ ನಾವು ಕೂಡ ಕುಡಿಬೇಕು ಅಂತ ಹೇಳ್ಬೋದು. ಅವರು ವಜ್ರಪ್ಪರು, ನಮ್ಮ ಸ್ವಂತ ಗಣಪರು, ಅವರು ವಜ್ರಪ್ಪರು, ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿ ಅವರು 24 ಗಂಟೆ ಕೋಟ್ ಹಾಕೊಂತ ಇದ್ರು, ಒಂದು ರೋಗ ನುಡ್ಕೊತಾ ಇದ್ರು, ಜೋಗ ಹೋಗ್ಲಿಕ್ಕಂತ ಇದ್ರು. ಅದು ನಮ್ಗೆ ಒಂದು ಆಶ್ಚರ್ಯ. ಅಂದ್ರೆ ಗಾಂಧಿವಾದಿಗಳು ಅವರೆಲ್ಲ ಗಾಂಧಿವಾದಿಗಳು, ಗಾಂಧಿ ಮಹಾತ್ಮ ತತ್ವಗಳನ್ನು ಪಾಲಿಸ್ತಕ್ಕಂಥ ವ್ಯಕ್ತಿಗಳು. ಎಬ್ಬಿ ನಾಗಪ್ಪನವರು ಇವತ್ತು ಯಜ್ಞೆ ಅಂದ್ರೆ ಮತ್ತು ಆಂಧ್ರ ಗಡಿಭಾಗ ಆ ನಾಗಪ್ಪನವರು ಎಬ್ಬಿ ನಾಗಪ್ಪನ ಹುಟ್ಟಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸತಕ್ಕಂಥ ಮಹಾಪುಣ್ಯಾತ್ಮ ಅಂತ ಹೇಳ್ಬೋದು. ಅದೇ ರೀತಿ ದಂಡಿ ಚಂಗಪ್ಪ ಇರ್ಬೋದು, ಅವರೇ ಇರ್ತಕ್ಕಂಥ ಶೈಲಿಯಲ್ಲಿ ಇವತ್ತು ದಂಡಿ ಚಂಗಪ್ಪ ಅವರು ಮಾಡಿದ್ದಾರೆ. ಕೈಗೊಂಡು ನಾರಾಯಣಪ್ಪ ಡಾಕ್ಟರ್ ಹೌದಲ್ಲ, ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು. ಅದಾದ್ಮೇಲೆ ಅಂದ್ರೆ ಆನಂದ ಚಂಗೇಗೌಡರು ಇವತ್ತು ನಾವೆಲ್ಲ ಮರೆಯಾಗಿದ್ದಾರೆ. ಇವತ್ತು ಚಂಗೇಗೌಡರು ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು. ಹಾಗೂ ನಮ್ಮ ಮಡಿಕಲ್ ವಾಸ್ತವ್ಯರು ಅವರು ಕೂಡ ನಮ್ಮ ಇದಕ್ಕೆ ಭಾಗವಹಿಸಿ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಈ ಮುಳಬಾಗ ಕೂಡ ಮೂರು ಭಾಗದಲ್ಲಿ ಇದೆ. ಎಲ್ಲ ಒಂದು ಕಾರ್ಯಕ್ರಮ ಕೂಡ ನಾವು ಕೂಡ ಭಾಗವಹಿಸಿದ್ವಿ. ಸ್ವತಂತ್ರ ಕೂಡ ಹೋರಾಟಕ್ಕೆ ನಾವು ಭಾಗವಹಿಸಿರ್ತಕ್ಕಂಥ ಮಹನೀಯರನ್ನ ನಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ಸ್ವತಂತ್ರ ದಿನಾಚರಣೆ ಬಂದ ಮಾತ್ರ ಸ್ವತಂತ್ರವನ್ನು ನಾವು ನೆನೆಸ್ತಾ ಇದ್ದೀವಿ. ಆದ್ರೆ ದೊಡ್ಡ ಮಹಿಳೆಯರಿಗೆ ಇವತ್ತು ದಿವಸ ನೆನೆಸ್ಕೊಳ್ತಕ್ಕಂಥ ದಿನ ಅಲ್ಲ. ನಿಜವಾಗ್ಲಿ ಮಹಿಳೆಯರ ಸಬಲೀಕರಣ, ಅಸ್ಪೃಶ್ಯತೆ, ಆರ್ಥಿಕತೆ, ಜಾತೀಕರಣ ಇವತ್ತು ನಿಜವಾಗಿ 4 ಹೋಗ್ತದೆ. ಒಂದು ಅವತ್ತು ನಿಜವಾದ ಸ್ವತಂತ್ರ ಸಿಕ್ಕಿದೆ ಅಂತ ಅರ್ಥ. ಇವತ್ತು ಬದುಕಲಿಕ್ಕೆ ರಾಜಕಾರಣ ಸಿಕ್ಕಿದೆ, ಬದುಕಲಿಕ್ಕೆ ರಾಜಕಾರಣ ಸಿಕ್ಕಿದೆ. ಆದ್ರೆ ಬದುಕ ಉಳಿಸ್ಕೊಳ್ಳಕ್ಕೆ 4 ಇದೆಯಲ್ಲ. ಇವತ್ತು ಏನ ಪೂಜೆ ಮಾಡ್ತೀವಿ. ಇವತ್ತು ಭಾರತ ಅಂದ್ರೆ ಒಂದು ಏನೇನೋ ಪೂಜೆ ಮಾಡ್ತೀವಿ, ಬಹುಶಃ ಅಲ್ಲಿ ಸಮೃದ್ಧಿ ಹೋಗ್ತದೆ. ಇವತ್ತು ಸಾಕಷ್ಟು ವಿಚಾರದಲ್ಲಿ ಏನೇನೋ ನೋಡ್ತೀವಿ.
ಒಂದು ತಾತ್ಸಾರ ಮಾಡೋದನ್ನ ನೋಡ್ತೀವಿ. ನಿಜವಾದ ಹೆಣ್ಣು ನಾವೆಲ್ಲ ಗೌರವಿಸ್ತೀವಿ, ಬಹುಶಃ ಅದು ನಮ್ ನಿಜವಾದ ಸ್ವಾತಂತ್ರ್ಯ ಸಿದ್ಧವಾಗುತ್ತೆ. ಅವತ್ತು ಸುಮಾರು ಭಾಷಣ ನೋಡ್ತಾ ಇದ್ವಿ, ಹೆಣ್ಣು 12 ಗಂಟೆ ಒಬ್ಬಳೆ ಯಾವಾಗ ಹೋಗ್ತಾನೆ ಅವತ್ತು ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಬಹುಶಃ ಇವತ್ತು ಇನ್ನೂ ಕನಸಾಗಿ ಓದಿದೆಯಲ್ಲ, ಅದೆಲ್ಲ ಕನಸಾಗಿ ಓದಿದೆ. ಇವತ್ತು ಬಹುಶಃ ಗೊತ್ತಿದೆ ಆರ್ಥಿಕತೆ. ಸಾಕಷ್ಟು ಜನಕ್ಕೆ ಮಹಾತ್ಮ ಗಾಂಧಿ ಮಾತಾಡಿದ್ದಾರೆ, ಎಲ್ಲಿ ಯಾವ ಹಳ್ಳಿಗಳಲ್ಲಿ ಆರ್ಥಿಕತೆ ಸರಳೀಕರಣ ನಮ್ಮ ಸರಿ ಇರುತ್ತೆ, ಬಹುಶಃ ಅವತ್ತು ಸ್ವಾತಂತ್ರ್ಯ ಸಿಗ್ಬೇಕಾಗುತ್ತೆ. ಇವತ್ತು ನಾರ್ತ್ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ, ನಾರ್ತ್ ಕರ್ನಾಟಕದಲ್ಲಿ ಒಂದು ಮನೆಮನದ ಸೊಸೈಟಿ ಇದೆ, ಮನೆಮನದ ಸೊಸೈಟಿ ಇದೆ. ಈಗ ಸೊಸೈಟಿಯನ್ನು ಒಂಥರ ಮಾಡ್ತಾರೆ ಅದಲ್ಲ. ಅದಕ್ಕೋಸ್ಕರ ಇವತ್ತು ಆರ್ಥಿಕತೆಯನ್ನ ಇವತ್ತು ನಾವು ಎಲ್ಲಿ ಎತ್ತಿಡ್ತೀವಿ, ಆರ್ಥಿಕತೆ ಸಮೃದ್ಧರಾಗ್ತೀವಿ, ಬಹುಶಃ ಅವತ್ತು ನಮ್ಗೆ ಸ್ವಾತಂತ್ರ್ಯ ಸಿದ್ಧವಾಗುತ್ತೆ. ಅಸ್ಪೃಶ್ಯತೆ ನನಗೆ ಬಗ್ಗೆ ಹೇಳಂಗಿಲ್ಲ, ದಯವಿಟ್ಟು ಆದ್ರೆ ದೇವರು ಅದೇ ಬರ್ತಾ ಇದೆ. ಅಸ್ಪೃಶ್ಯತೆ ಅಷ್ಟಿದೆ, ದಿನ ದಿನ ಹೇಳ್ತಾ ಇದ್ರು, ಹೋಗ್ತಾ 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 ರಾಜಕಾರಣ ಬಂದ ಜಾತಿ ಕಮ್ಮಿ ಆಗುತ್ತೆ ಅಂತ. ಬಹುಶಃ ಹೋಗ್ತಾ 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 ರಾಜಕಾರಣ ಜಾಸ್ತಿ ಆದಂಗೆ ಜಾತಿ ರಾಜಕಾರಣ ಜಾಸ್ತಿ. ಯಾಕಂದ್ರೆ ಇವ್ರು ನಮ್ಮೂರು, ಇವ್ರು ನಮ್ಮೂರು, ಇವ್ರು ನಮ್ಮೂರು, ನಮ್ಮ ಕುರುಬನು, ನಮ್ಮ ಕ್ಲೀನು, ನಮ್ಮ ಎಸಿವರು, ಇವ್ರು ಬರ್ತಾ 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 ಏನಾಗ್ತಿದೆ ಅಂದ್ರೆ ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ. ಬಹುಶಃ ನಾವೆಲ್ಲ ವಿದ್ಯಾರ್ಥಿಗಳು, ನಾವೆಲ್ಲ ಓದತಕ್ಕಂಥ ವ್ಯಕ್ತಿಗಳು, ನಾವೆಲ್ಲ ಪ್ರಪಂಚ ಜ್ಞಾನ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು, ಇವೆಲ್ಲ ಕಮ್ಮಿ ಆಗ್ಬೇಕಂದ್ರೆ ಜಾತಿ ಅನ್ನೋದು, ಜಾತಿವಾದ ಅನ್ನೋದು ಕಮ್ಮಿ ಆಗ್ಬೇಕಾಗುತ್ತೆ. ನೀವು ತಮಗೆ ಗೊತ್ತಿರಲಿ, ಕುವೆಂಪು ಮಾತಾಡಿದ್ದಾರೆ, ಸರ್ವ ಜನಾಂಗೀಯ ಶಾಂತಿಯ ತೋಟ. ಬಹುಶಃ ಎಲ್ಲಿ ಒಬ್ಬ ಹೋಗುತ್ತೆ, ಅದು ನಾವು ರಾಜಕಾರಣದಲ್ಲಿ ಇರ್ಬೋದು, ಸಮುದ್ರ ಇರ್ಬೋದು, ಆರ್ಥಿಕತೆ ಇರ್ಬೋದು, ನಾವು ಕಾಣಬೇಕಾಗುತ್ತೆ. ಇವತ್ತು ಇಷ್ಟು ವಿಜೃಂಭಣೆಯಿಂದ ಇಡೀ ಅಧಿಕಾರಿಗಳು ಸೇರ್ಕೊಂಡು ನಾವೆಲ್ಲ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಈ ಸಂದರ್ಭ ಒಂದು ನಾಲ್ಕ ಬಂದಾಗ ಇವತ್ತು ಎರಡನೇ ಪ್ರಧಾನಮಂತ್ರಿ ಇರ್ತಕ್ಕಂಥ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಇಂದಿನ ರಾಜಕಾರಣ ವ್ಯಕ್ತಿಗಳು, ಅಂದು ರಾಜಕಾರಣ ವ್ಯಕ್ತಿಗಳು ಒಂದು ಎಕ್ಸಾಂಪಲ್ ವ್ಯಕ್ತಿ ಆಗಿದ್ರು. ಬಹುಶಃ ಅವರೇ ಎರಡನೇ ಪ್ರಧಾನಮಂತ್ರಿ ಆಗಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವರ ಸರಳತೆಯನ್ನ ಇವತ್ತು ಯಾಕೆ ರಾಜಕಾರಣಿ ತಗೊಳ್ತಾರೆ ಅಂತ ಹೇಳಕ್ಕಾಗ್ತದೆ. ಅವರ ಸರಳತೆ, ಅವರ ಒಂದು ಏನು ನೈತಿಕತೆ, ಅವರ ಒಂದು ನಿಜ ಜೀವನವನ್ನ ನಾನು ಕೂಡ ಓದಿದ್ದೀನಿ ಸ್ನೇಹಿತರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿರ್ತಕ್ಕಂಥ ಮಹನೀಯ ಅಂತ ಹೇಳ್ಬೋದು. ಆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರೇ ಬೆಳಗ್ಗೆ ಎದ್ದು ಅವರೇ ವಾಹನವನ್ನು ತಗೊಂಡು ಅವರೇ ಡ್ರೈವಿಂಗ್ ಮಾಡಿಕೊಂಡು ಅವರೇ ನಾವು ಕ್ಯಾಬಿನೆಟ್ ಹೋಗ್ತಿದ್ರು. ಸೊ ಆ ಸಂದರ್ಭದಲ್ಲಿ ಅವರ ಮನೆಗೆ ಬೇಗ ಒಂದು ದಿವಸ ಬೇಗ ಬಂದಾಗ ಅವರ ನೆಂಟರು, ಅವರ ಸಂಬಂಧಿಕರು ಒಂದು ಇನ್ವಿಟೇಷನ್ ಕಾರ್ಡ್, ಒಂದು ರಜೆ ಪತ್ರ ತಗೊಂಡು ಕೊಟ್ಬಿಟ್ಟು ಒಂದು ಮಾತು ಕೇಳಿದಂತೆ, ನೀವು ಪ್ರಧಾನಮಂತ್ರಿ ಆಗಿದ್ದೀರಿ, ನನ್ನ ಮಗನ ಸ್ವಲ್ಪ ಮದುವೆಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ಅವರು ಮಾತಾಡಿದ್ರೆ, ನನಗೆ ಆರ್ಥಿಕತೆ ನನ್ನದು ಇಲ್ಲ, ನನ್ನ ದುಡ್ಡಿಲ್ಲ, ನನಗೆ ಸಂಬಳ ಎಷ್ಟು ಬರ್ತದೆ ಅಷ್ಟು ಮಾತ್ರ ನಾನು ಜೀವನ ನಡೆಸ್ತಾ ಇದ್ದೆ ಅಂದಾಗ ಆ ಒಂದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಿಸ್ಸಸ್ ಸೈನಿಕರಂತೆ, ರೇಡಿ ಬನ್ನಿ ಅಂತ ಸೈನಿಕರಂತೆ ಅವ್ರ ಹತ್ರ ಉಳಿಸ್ಕೊಳ್ತಕ್ಕಂಥ ಅಮೌಂಟ್ ಎತ್ಕೊಟ್ರಂತೆ. ಏನಂತಂದ್ರೆ ಈ ಅಮೌಂಟ್ ಅವ್ರು ಕೊಡೋದಿಲ್ಲ. ಆ ತಕ್ಷಣ ಕೊಟ್ಟು ಅವರು ಸ್ವಲ್ಪ ಬೆಲ್ಲಾದಂತೆ. ಆಮೇಲೆ ರಾಷ್ಟ್ರಪತಿ ಒಂದು ಲೆಟರ್ ಬರೋದಂತೆ, ಏನಂತಂದ್ರೆ ನನಗೆ ಇನ್ನೂ ಮಿಗಿಲಾಗಿ, ನನ್ನ ಜೀವಕ್ಕೆ ಇನ್ನೂ ಮಿಗಿಲಾಗಿ ಯಥೇಚ್ಛವಾಗಿ ನನಗೆ ಸಂಬಳ ಕೊಟ್ಟಿದ್ರೆ ದಯವಿಟ್ಟು ವಾಪಸ್ ತಗೊಳ್ಳಿ ಅಂತಂದ್ರು. ಯಾಕೆಂದ್ರೆ ಇವ್ರು ಸಮುದ್ರದಲ್ಲಿ ಎತ್ತಿರ್ತಾರಂತೆ. ಅಂತ ರಾಜಕಾರಣಿ ವ್ಯಕ್ತಿಗಳನ್ನ, ಇವತ್ತಿರ್ತಕ್ಕಂಥ ರಾಜಕಾರಣಿ ವ್ಯಕ್ತಿಗಳನ್ನ ನಾವು ಹೋಲಿಸಿದಾಗ, ಇವತ್ತು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಲಿ ಅವ್ರನ್ನ ನೋಡಕ್ಕಾಗಲ್ಲ, ಇವತ್ತು ಎಮ್ಮೆಲ್ಯೆ ಆಗಿರ್ಲಿ ನೋಡಕ್ಕಾಗಲ್ಲ. ಅದ್ರೆ ನನ್ನ ಬಿಟ್ಟು ನೀವು ನನ್ನ ಸೇರಿಸ್ಕೊಂಡು ನನ್ ಬಿಟ್ಟು ಅಲ್ಲ, ಅದೊಂದು ವಿಷಯ ಹೇಳ್ತೀವಿ. ಇವತ್ತು ಅಂತ ವ್ಯಕ್ತಿ ರಾಜಕಾರಣಿಗಳನ್ನ ಬರಬೇಕು ಅಂತಂದ್ರೆ ಬಹುಶಃ ನಮ್ಮ ಸರಳತೆ, ನಾವು ಏನ್ ಪ್ರೀತಿ ಮಾಡ್ತೀವಿ ಅದನ್ನ ಮೆಚ್ಚಬೇಕಾಗುತ್ತೆ. ಇವತ್ತು ಅಧಿಕಾರಿ ಬಗ್ಗೆ ಬೇಕಾದ್ರೆ ಸಂದರ್ಭ ಅಲ್ಲ ಇದು, ಆದ್ರೂ ಕೂಡ ಒಂದ್ ಮಾತು ಹೇಳ್ಬೇಕಾಗುತ್ತೆ. ನಿಮ್ಮನ್ನು ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ, ನಮ್ಮ ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ. ಇವತ್ತು ನಮಗಿರ್ತಕ್ಕಂಥ ಒಂದೇ ಜೀವನ, ನಮಗಿರ್ತಕ್ಕಂಥ ಒಂದೇ ಜೀವನ, ಅವ್ರ ಜೀವನ ಸುಖವಾಗಿರ್ಬೇಕಾದ್ರೆ ನಾವೆಲ್ಲ ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ ನಾವೆಲ್ಲ ದುಡಿಬೇಕಾಗಂತದ್ರಿಂದ ಈ ವಿಜೃಂಭಣೆಯ ಈ ಒಂದು 79 ಸ್ವತಂತ್ರ ದಿನಾಚರಣೆ ತುಂಬಾ ಅದ್ಧೂರಿಯಾಗಿ ಆಚರಣೆಗೆ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ತಾಲೂಕು ಆಡಳಿತ ಮಂಡಳಿಗೆ ಓಡಿಸುತ್ತಾ, ಎಲ್ಲ ತಾಲೂಕು ಅಧಿಕಾರಿಗಳು ಓಡಿಸುತ್ತಾ, ಇವರಿಗೆಲ್ಲ ವಿಶೇಷವಾಗಿ ನಮ್ಮ ಶಿಕ್ಷಣ ಅಧಿಕಾರಿ ನಮ್ಮ ವೀರರು ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಕೂಡ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ, ಭದ್ರತೆ ಸುರಕ್ಷತೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ತುಂಬಾ ಅಚ್ಚುಕಟ್ಟಾಗಿ ತಗೊಂಡಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಈ ಕ್ರೀಡಾಂಗಣವನ್ನ ಹೈಟೆಕ್ ಕ್ರೀಡಾಂಗಣ ನೋಡಬೇಕಂತ ಆಸೆ ನನಗೆ ತುಂಬಾ ಇದೆ. ಇವತ್ತು ಕೈಲಾದಷ್ಟು ವ್ಯವಸ್ಥೆಯನ್ನು ಮಾಡಿದ್ವಿ. ಮುಂಬರುವ ದಿವಸದಲ್ಲಿ ಒಳಾಂಗಣ ಕ್ರೀಡಾಂಗಣವನ್ನು ಮಾಡಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಇಲ್ಲ ನಡೆಸುವಂತ ಕಾರ್ಯಕ್ರಮ ಆಗಲಿ ಅಂತ
ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರು, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ತಾಲೂಕು ಅಧಿಕಾರಿಗಳು, ಎಲ್ಲ ನಾಯಕರು ಅನ್ಸುತ್ತಲ್ಲ ಮಾತು ಮುಗಿಸಿದ್ರೆ ಜೈ